ಚಿಕ್ಕಕಲ್ಲೂರು ಭಾಗದ ಜನರಿಗೆ ಅನುಕೂಲವಾಗಬೇಕು ಎಂಬ ನಿಟ್ಟಿನಲ್ಲಿ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಚಿಕ್ಕಕಲ್ಲೂರು ಗ್ರಾಮಕ್ಕೆ ತೆರಳುವ ಸೇತುವೆಯನ್ನು ತುರುವೇಕೆರೆ ಕ್ಷೇತ್ರದ ಶಾಸಕ ಎಂಟಿ ಕೃಷ್ಣಪ್ಪ ಉದ್ಘಾಟನೆ ಮಾಡಿ ಮಾತನಾಡಿದರು. ನೀರು ಹರಿಯುವಂತಹ ಸಂದರ್ಭದಲ್ಲಿ ಈ ಭಾಗಕ್ಕೆ ತೆರಳುವಂತಹ ಸಾರ್ವಜನಿಕರಿಗೆ ಸಾಕಷ್ಟು ಕಷ್ಟ ಆಗುತ್ತಿತ್ತು. ಹಾಗಾಗಿ ನಾನು ಶಾಸಕನಾದ ಮೇಲೆ ಈ ಬಾರಿ ಮೊದಲ ಪೂಜೆ ಇಲ್ಲೇ ಮಾಡಿದ್ದೆ. ಈಗ ಅದು ಸಿದ್ಧವಾಗಿ ಉದ್ಘಾಟನೆಯನ್ನ ಸಹ ಮಾಡುತ್ತಿದ್ದೇನೆ ಎಂದು ತಿಳಿಸಿದರು. ಭಾರತ ದೇಶ ವೈವಿಧ್ಯತೆಯಲ್ಲಿ ಏಕತೆಯನ್ನ ಕಾಣುವ ದೇಶವಾಗಿದ್ದು, ಎಲ್ಲರೂ ಸಹ ಒಟ್ಟಾಗಿ ಹೋದಾಗ ಮಾತ್ರ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ಹೆಚ್ಚಿಸಲು ಸಾಧ್ಯ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜುಲೇಖಾ ಬಿ ಯೂಸೆಫ್, ಉಪಾಧ್ಯಕ್ಷೆ ಸುಮಿತ್ರಾ, ಸದಸ್ಯರುಗಳು ಮುಖಂಡರಾದ ಜಗದೀಶ್, ನರಸಿಂಹಮೂರ್ತಿ, ರಾಮು, ಯೂಸೆಫ್, ಇಒ ಶಿವಪ್ರಕಾಶ್, ಅಭಿವೃದ್ಧಿ ಅಧಿಕಾರಿ ಪ್ರಶಾಂತ್ ಹಾಜರಿದ್ದರು. ಬಹಳ ವರ್ಷದ ಬೇಡಿಕೆ. ಇಲ್ಲಿ ಯಾರೋ ಒಬ್ಬರು ಇದ್ದಾರೆ, ರಂಗೇಗೌಡ, ಸಣ್ಣ ರಂಗೇಗೌಡರು ಗುಬ್ಬಿ ಬಂದಾಗ ಅದನ್ನೇ ಹೇಳ್ತಾರೆ, ಅದ್ಬಿಟ್ಟು ಬೇರೆ ಏನು ಹೇಳ್ತಿರ್ಲಿಲ್ಲ. ಇವೆಲ್ಲ 1.5 ಕೋಟಿ ರೂಪಾಯಿ ಹಾಕಿ ಬೈನರಿಗೇಷನಿಂದ ಪೂಜೆ, ಫಸ್ಟ್ ಪೂಜೆ, ನಾನು MLA ಆದ ಫಸ್ಟ್ ಪೂಜೆ ಮಾಡಿದೆ, ಉದ್ಘಾಟನೆಯನ್ನು ಮಾಡಿದ್ದೀವಿ. ಜನಗಳಿಗೆ ಅನುಕೂಲ ಆಗಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಜನನೂ ಸದ್ಬಳಕೆ ಮಾಡ್ಕೊಳ್ಳಿ. ಈ ರಸ್ತೆನ ನಾನು ಮಾಡಿಸ್ಕೊಡ್ತೀನಿ. ಈಗಲ್ಲ 50 ಲಕ್ಷ ರೂಪಾಯಿ ಬೈನರಿಗೇಷನ್ ಹಾಕಿದ್ದೀವಿ, ಅದಿನ್ನೂ ಅಪ್ರೂವ್ ಆಗಿ ಬಂದಿದೆ. ಇನ್ನು ಕೆಟ್ಟ ಸರ್ಕಾರ ಏನು ಮಾಡೋದು, ಗ್ರಾಂಟೇ ಕೊಡೋಲ್ಲ, ಏನೋ ಕೂಗಾಡಿ ಬಡ್ದಾಡಿ ತರೋದಾಗಿದೆ. ಹಾಗಾಗಿ ನೋಡೋಣ, ಒಳ್ಳೆ ಕಾಲ ಬಂದಾಗ ಇವೆಲ್ಲ ಮಾಡ್ಸೋಣ.